ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಬಾಲಿವುಡ್ನ ಹಿರಿಯ ನಟ ಅಮಿತಾಬ್ ಬಚ್ಚನ್ಗೆ ಗಾಯ ಆಗಿದೆ. ಪ್ರಾಜೆಕ್ಟ್ ಕೆ ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಬಿದ್ದಿದ್ದಾರೆ. ಪರಿಣಾಮ ಪಕ್ಕೆಲುಬಿಗೆ ಪೆಟ್ಟು ಬಿದ್ದಿದೆ. ಹೈದರಾಬಾದ್ನಲ್ಲಿ ನಡೀತಾ ಇತ್ತು ಪ್ರಾಜೆಕ್ಟ್ ಕೆ ಚಿತ್ರದ ಚಿತ್ರೀಕರಣ. ಈಗ ಚಿಕಿತ್ಸೆಯನ್ನ ಪಡ್ಕೊಂಡು ವಿಶ್ರಾಂತಿಗೋಸ್ಕರ ಮುಂಬೈಗೆ ತೆರಳಿದ್ದಾರೆ. ತಮ್ಮ ಮನೆಯಲ್ಲಿ ರೆಸ್ಟ್ ಪಡ್ಕೊಳ್ತಾ ಇದ್ದಾರೆ ಅಮಿತಾಬ್ ಬಚ್ಚನ್ ಅವರು ಅಂತ ಇನ್ಫಾರ್ಮೇಶನ್ ಇದೆ. ಅಂದ್ರೆ ಆ ಥರ ಅವ್ರು ಬಿದ್ದು ಗಾಯ ಆಗ್ತಾ ಇದ್ದಂಗೆ, ಅವ್ರಿಗೆ ಪೆಟ್ಟಾಗ್ತಾ ಇದ್ದಂಗೆ ಪ್ರಾಜೆಕ್ಟ್ ಕೆ ಚಿತ್ರೀಕರಣ ಅರ್ಧಕ್ಕೆ ಸ್ಥಗಿತಗೊಳಿಸಲಾಗಿದೆ. ಅವರು ಮುಂಬೈಗೆ ವಾಪಸ್ ಬಂದಿದ್ದಾರೆ. ಇನ್ನು ಘಟನೆ ಬಗ್ಗೆ ತಮ್ಮ ಬ್ಲಾಗ್ನಲ್ಲಿ ಅಮಿತಾಬ್ ಬಚ್ಚನ್ ಅವರು ಬರ್ಕೊಂಡಿದ್ದಾರೆ. ಹೈದರಾಬಾದ್ನಲ್ಲಿ ಪ್ರಾಜೆಕ್ಟ್ ಕೆ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಚಿತ್ರದ ಆಕ್ಷನ್ ಸೀಕ್ವೆನ್ಸ್ ನಡೀತಾ ಇತ್ತು. ಆ ಸೀನ್ ಚಿತ್ರೀಕರಣ ಆಗುವಂತ ಸಂದರ್ಭದಲ್ಲಿ ಅವರಿಗೆ ಗಾಯ ಆಗಿರೋದು. ಕೂಡಲೇ ಅವರನ್ನ ಅಲ್ಲೇ ಒಂದು ಹಾಸ್ಪಿಟಲ್ಗೆ ಸೇರಿಸಿ ಸ್ಕ್ಯಾನ್ ಎಲ್ಲ ಮಾಡಿಸಿದ್ದಾರೆ, ಏನಾಗಿರಬಹುದು ಅಂತ. ಆ ಟೈಮ್ನಲ್ಲಿ ಗೊತ್ತಾಗಿದ್ದು ಅವರ ಬಲ ಪಕ್ಕೆಗೆ ಪೆಟ್ಟು ಬಿದ್ದಿತ್ತು ಅಂತ ಹೇಳಿ. ಅಂದರೆ ಮೂಳೆ ಮುರಿತ ಆಗಿದೆ. ಅಂದರೆ ಆ ಕ್ಷಣಕ್ಕೆ ಶೂಟಿಂಗನ್ನು ಮುಗಿಸಿ ಅರ್ಧಕ್ಕೆ ಬಿಟ್ಟು ಟ್ರೀಟ್ಮೆಂಟನ್ನು ತಗೊಂಡಿದ್ದಾರೆ. ತದನಂತರ ಅವರು ಮುಂಬೈಗೆ ಮರಳಿದ್ದಾರೆ. ಮನೆಯಲ್ಲಿ ರೆಸ್ಟನ್ನು ಪಡ್ಕೊಳ್ತಾ ಇದ್ದಾರೆ. ನೋವು ಹೆಚ್ಚಾಗಿ ಅವ್ರಿಗೆ ಕಾಡ್ತಾ ಇದೆ. ಒಂದು ವಯಸ್ಸಾಗಿದೆ, ಮತ್ತೆ ಪಕ್ಕೆಲುಬು ಮುರಿದಿರುವಂಥ ಹಿನ್ನೆಲೆಯಲ್ಲಿ ಆ ನೋವು ತುಸು ಹೆಚ್ಚಾಗೇ ಕಾಡುತ್ತೆ. ಸದ್ಯ ಕೆಲ ವಾರಗಳ ವಿಶ್ರಾಂತಿಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ. ಇನ್ನು ಗುಣಮುಖವಾಗುವವರೆಗೂ ಕೂಡ ಕೆಲಸವನ್ನ ನಾನು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ತಮ್ಮ ಬ್ಲಾಗ್ನಲ್ಲಿ ಅಮಿತಾಬ್ ಬಚ್ಚನ್ ಅವರು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿದ್ದಾರೆ. ಅಭಿಮಾನಿಗಳಲ್ಲಿ ಸಹಜವಾಗಿ ಒಂದು ಆತಂಕ ಇರುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಗೀತಾ. ಒಂದ್ ಕಡೆ ಅಭಿಮಾನಿಗಳಿಗೆ ಆತಂಕ, ಈ ತರ ಗಾಯ ಆಗಿದೆಯಂತೆ, ಬಿದ್ದಿದ್ದಾರಂತೆ, ಏನಾಗಿರಬಹುದು, ಪಕ್ಕೆಲುಬಿಗೆ ಈ ತರ ಇಂಜುರಿ ಆಗಿರೋದ್ರಿಂದ ವಯಸ್ಸಾದಂತ ಹಿನ್ನೆಲೆಯಲ್ಲಿ ಒಂದು ಆತಂಕ. ಇನ್ನೊಂದ್ ಕಡೆ ಎಕ್ಸಾಕ್ಟ್ ಆಗಿ ಯಾವ ತರ ಆಯ್ತು ಘಟನೆ? ಶರ್ಮಿತಾ, ನಾವು ಬಿಗ್ ಬಿ ಅವರ ವಿಚಾರದಲ್ಲಿ ಈ ರೀತಿಯ ಒಂದಷ್ಟು ವಿಚಾರಗಳನ್ನ ಇದೆ ಮೊದಲನೇ ಬಾರಿಗೆ ನಾವು ಕೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕೋವಿಡ್ ಅನ್ನುವಂಥದ್ದು ಬಂದಾಗ ಕೋವಿಡ್ ಸಮಯದಲ್ಲೂ ಕೂಡ ತಮಗೆ ಕೋವಿಡ್ ಬಂದಿದ್ದೆ, ನಾನು ವಿಶ್ರಾಂತಿಯಲ್ಲಿದ್ದೀನಿ ಅಂತಾನೂ ಕೂಡ ಹೇಳಿದ್ರು. ಅದ್ರ ಜೊತೆಗೆ ನನಗೆ ಸಾಕಷ್ಟು ಅಂಗಾಂಗ ವೈಫಲ್ಯಗಳಿದೆ, ಆದ್ರೂ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇನ್ನೂ ಕೂಡ ಸಕ್ರಿಯನಾಗಿದ್ದೀನಿ ಅನ್ನುವಂತಹ ಬ್ಲಾಗ್ಗಳನ್ನ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪೋಸ್ಟ್ಗಳನ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಆಗಾಗ ಶೇರ್ ಮಾಡ್ಕೊಳ್ತಾನೆ ಇದ್ರು. ಈಗ ಅವರಿಗೆ ವಯಸ್ಸು ಆಗಿದೆ, ಆದ್ರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗಿದ್ದಾರೆ. ಹೀರೋ ಪಾತ್ರದ ಜೊತೆಗೇನೆ ಪೋಷಕ ಪಾತ್ರಗಳ ಕಡೆಗೂ ಕೂಡ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರು ಹೆಚ್ಚು ಗಮನವನ್ನ ಕೊಡ್ತಾ ಇದ್ದಾರೆ. ಇನ್ನು ಪ್ರಾಜೆಕ್ಟ್ ಕೆ, ಈ ಒಂದು ಪ್ರಾಜೆಕ್ಟ್ ಬಗ್ಗೆ ನಾವು ಹೇಳೋದಾದ್ರೆ ತುಂಬಾ ನಿರೀಕ್ಷೆಯನ್ನ ಹುಟ್ಟಿಸಿರುವಂತಹ ಚಿತ್ರ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತ ಹೇಳ್ಬೋದು. ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಶುರುವಾಗ್ತಾ ಇದೆ. ಅಂಡ್ ಈಗ ಆಲ್ರೆಡಿ ಶೂಟಿಂಗ್ ಕೂಡ ಶುರುವಾಗಿದೆ. ಕಳೆದ ಕೆಲ ದಿನಗಳ ಇಂದಷ್ಟೇ ಈ ಚಿತ್ರದ ನಾಯಕ ಪ್ರಭಾಸ್ ರವರು ಕೂಡ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಜೊತೆಗೆ ಒಂದು 15 ದಿನಗಳ ಕಾಲ ವಿಶ್ರಾಂತಿಯನ್ನ ತೆಗೆದುಕೊಂಡಿದ್ರು. ಇದಾದ ನಂತರ ಅವರು ಶೂಟಿಂಗ್ ಗೆ ಜಾಯ್ನ್ ಆದ್ರು. ಇನ್ನೇನು 10 ದಿನದಲ್ಲಿ ಬಿಗ್ ಬಿ ಅವರ ಜೊತೆಗೆ ದೀಪಿಕಾ ಪಡುಕೋಣೆ ಅವರ ಒಂದು ಶೂಟಿಂಗ್ ಭಾಗ ಕಂಪ್ಲೀಟ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಬೇಗನೆ, ಅಂದ್ರೆ ಆದಷ್ಟು ಬೇಗ ಪ್ರಾಜೆಕ್ಟ್ ನ ಮುಗಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆದ್ರೆ ಅಚಾತುರ್ಯ ನಡೆದಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ಒಂದು ಸಂದರ್ಭದಲ್ಲಿ ಬಿಗ್ ಬಿ ಅಮಿತಾಬ್ ರವರಿಗೆ ಪಕ್ಕೆಲುಬಿಗೆ ಏಟಾಗಿದೆ. ಅವರು ಚೇತರಿಕೆಯನ್ನ ಕಾಣ್ತಿದ್ದಾರೆ. ಕೂಡಲೇ ಅವರನ್ನ ಹೈದರಾಬಾದ್ ನ ಹಾಸ್ಪಿಟಲ್ಗೆ ದಾಖಲು ಮಾಡಲಾಯಿತು. ಆದ್ರೆ ಆ ನಂತರದಲ್ಲಿ ಅವರನ್ನ ಮುಂಬೈಗೆ ಸೇರಿಸಲಾಗಿದೆ. ಈ ಒಂದು ವಿಚಾರದ ಸಲುವಾಗಿ ಅವರು ಖುದ್ದು ಬ್ಲಾಗ್ ಮಾಡಿ ತಮ್ಮ ಅಭಿಮಾನಿಗಳಿಗೆ ತಾನು ಆರೋಗ್ಯವಾಗಿದ್ದೀನಿ, ನಾನು ಮತ್ತೆ ಶೂಟಿಂಗ್ ನಲ್ಲಿ ಪಾಲ್ಗೊಳ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನ ನೀಡಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ಬಿಗ್ ಬಿ ಅಮಿತಾಬ್ ಬಚ್ಚನ್ ರವರು ಗಾಯಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಪ್ರಾಜೆಕ್ಟ್ ಗೆ ಶೂಟಿಂಗ್ ಅವರ ಒಂದು ಪೋರ್ಷನ್ ಏನಿದೆ ಅದನ್ನ ಅರ್ಧಕ್ಕೆ ನಿಲ್ಲಿಸಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಗೀತಾ ಈ ಕ್ಷಣದ ಅಪ್ಡೇಟ್ಸ್ಗೆ. ಶಾಸಕ ಮಾಡಾಳ್ ಮನೆ ಮೇಲೆ ರೇಡ್ ಕೇಸ್ ವಿಷಯವಾಗಿ ಮಾಡಾಳ್ ಬೆಡ್ರೂಮ್ನಲ್ಲೇ ಸಿಕ್ಕಿದ್ದು 6 ಕೋಟಿಯಷ್ಟು ನಗದು. ಡಾಲರ್ಸ್ ಕಾಲೋನಿ ಮನೆಯ ಬೆಡ್ರೂಮ್ನಲ್ಲಿ ಸಿಕ್ಕಿದ್ದು. ವಿಚಾರಣೆ ಸಂದರ್ಭದಲ್ಲಿ ಪ್ರಶಾಂತ್ ಮಾಡಾಳ್ ಪತ್ನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾವ ಮಲಗ್ತಾ ಇದ್ದ ಕೋಣೆ ಅದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫಸ್ಟಿಗೆ ರೇಡ್ ಎಲ್ಲ ಆದಾಗ ಅದು ಪ್ರಶಾಂತ್ ಮಾಡಾಳ್ ಅವರ ರೂಮೇ ಇರಬಹುದು ಅಂತ ಹೇಳಿ ಒಂದಿಷ್ಟು ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿತ್ತು. ಆದರೆ ರೇಡ್ ಆದ್ಮೇಲೆ ಗೊತ್ತಾಗಿರೋ ವಿಷಯ ಈಗ ಪ್ರಶಾಂತ್ ಮಾಡಾಳ್ ಪತ್ನಿನೇ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಮಾವ ಮಲಗ್ತಾ ಇದ್ದಂತ ಕೋಣೆ ಅದು. ಆ ಕೋಣೆಯಲ್ಲೇ ಸುಮಾರು 6 ಕೋಟಿಯಷ್ಟು ಹಣ ಮೊನ್ನೆ ಸಿಕ್ಕಿದೆ. ಎಲ್ಲಿಂದ ಹಣ ತರ್ತಾ ಇದ್ರೋ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿ ಪ್ರಶಾಂತ್ ಮಾಡಾಳ್ ಪತ್ನಿ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ತಂದ ಹಣವನ್ನ ಅವರು ಕೊಠಡಿಯಲ್ಲೇ ಇಟ್ಕೊಳ್ತಾ ಇದ್ರು.
ಹಣ ಎಲ್ಲಿಂದ ಬರುತ್ತೆ ಅಂತ ಹೇಳಿ ನಾವು ಯಾವತ್ತೂ ಕೇಳ್ತಾ ಇರಲಿಲ್ಲ, ಅವರು ಹೇಳ್ತಾ ಇರಲಿಲ್ಲ. ಮಾವನ ವ್ಯವಹಾರದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿ ಸೊಸೆ ಹೇಳಿದ್ದಾರೆ. ಇನ್ನು ಮಾಡಾಳ್ ವಿರೂಪಾಕ್ಷಪ್ಪ ಸೊಸೆಯ ಹೇಳಿಕೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ದಾಖಲು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ರೇಡ್ ಆದಂತ ಸಂದರ್ಭದಲ್ಲಿ ಮನೆಯಲ್ಲಿ ಪ್ರಶಾಂತ್ ಮಾಡಾಳ್ ಪತ್ನಿ ಇದ್ರು. ಸೊ ಇಷ್ಟೊಂದು ಹಣ ಎಲ್ಲ ಎಲ್ಲಿಂದ ಬಂತು, ಯಾರ ರೂಮು ಅಂತೆಲ್ಲ ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಇದು ಮಾವ ಮಲಗ್ತಾ ಇದ್ದಿದ್ದು, ಅಂದರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮಲಗ್ತಾ ಇದ್ದಂಥ ರೂಮ್ ಅದು, ಅವರ ಪರ್ಸನಲ್ ರೂಮ್ ಅದು. ಜೊತೆಗೆ ಹಣ ಎಲ್ಲಿಂದ ತರ್ತಾ ಇದ್ರು, ಅವ್ರ ವ್ಯವಹಾರ ಹೇಗೆ ನಡೆಸ್ತಾ ಇದ್ರು, ದುಡ್ಡು ತರ್ತಾ ಇದ್ರಾ ಇಲ್ವಾ, ತಂದ್ರೂ ಎಲ್ಲಿಂದ ತರ್ತಾ ಇದ್ರು, ಎಷ್ಟು ತರ್ತಾ ಇದ್ರು, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಅಂಥೇಳಿ ಸೊಸೆ ಹೇಳಿಕೆಯನ್ನು ಕೊಡ್ತಾ ಇದ್ದಂತೆ. ಆ ಹೇಳಿಕೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ಒಂದಂತೂ ಕ್ಲಾರಿಟಿ ಸಿಕ್ತು. ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಹೆಸರಲ್ಲಿ ಮಗ ಪ್ರಶಾಂತ್ ಮಾಡಾಳ್ ಈ ಥರ ಹಣವನ್ನ ಪಡ್ಕೊಳ್ತಾ ಇದ್ರು, ಕಮಿಷನ್ ಅನ್ನ ಪಡ್ಕೊಳ್ತಾ ಇದ್ರು. ಒಂದು ಕಮಿಷನ್ ₹1 ಇಲ್ಲದೆ ಅವ್ರು ಯಾವುದೇ ಟೆಂಡರ್ ಅನ್ನು ಕೊಡ್ತಾ ಇರಲಿಲ್ಲ, ಏನು ಮೂವ್ ಮಾಡ್ತಾ ಇರಲಿಲ್ಲ ಫೈಲ್ಗಳನ್ನ ಅಂತ ಹೇಳ್ತಾ ಇದ್ರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಒಂದೊಂದೇ ಕ್ಲಾರಿಟಿ ಸಿಗ್ತಾ ಇದೆ ಈ ವಿಷಯದಲ್ಲಿ. ಯಾಕಂದ್ರೆ ಪ್ರಶಾಂತ್ ಮಾಡಾಳ್ ರೂಮ್ ನಲ್ಲಿ ಅಷ್ಟೊಂದು ಹಣ ಸಿಕ್ತು ಅಂತ ಹೇಳಿ ಪ್ರಾಥಮಿಕವಾಗಿ ಮೊನ್ನೆ ಮಾಹಿತಿ ಬಂದಾಗ ಶಾಕ್ ಆಗಿತ್ತು. ಅವ್ರ ಸೊಸೆ ಹೇಳಿದ ಪ್ರಕಾರ, ಅಂದ್ರೆ ಪ್ರಶಾಂತ್ ಅವ್ರ ಪತ್ನಿ ಹೇಳಿದ ಪ್ರಕಾರ, ಇಲ್ಲ ಇದು ಮಾಡಾಳ್ ವಿರೂಪಾಕ್ಷಪ್ಪ ರೂಮು, ಅಲ್ಲಿಂದ ದುಡ್ಡು ಸಿಕ್ತು ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಅವ್ರದೇ ಇದೆ ಅಂತ ಆಯ್ತಾ? ಎಸ್, ಖಂಡಿತವಾಗ್ಲೂ ಶರ್ಮಿತಾ. ಯಾಕಂದ್ರೆ ಒಂದು ಕಡೆ ಮಾಡಾಳ್ ವಿರೂಪಾಕ್ಷಪ್ಪನಿಗಾಗಿ ಕೂಡ ಈ ಲೋಕಾಯುಕ್ತ ಅಧಿಕಾರಿಗಳು ತೀವ್ರ ಹುಡುಕಾಟವನ್ನು ಕೂಡ ಮಾಡ್ತಿರುವಂತದ್ದು. ಯಾಕಂದ್ರೆ 3 ಜನ ಡಿವೈಎಸ್ಪಿಗಳ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಿಕೊಂಡು ಅವ್ರಿಗೋಸ್ಕರ ಹುಡುಕಾಟವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಲು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿರುವಂತದ್ದು. ಅದರಂತೆ ಒಂದು ಪ್ರಶಾಂತ್ ಮಾಡಾಳಿನಿಂದ ಈತನ ಪತ್ನಿಯನ್ನು ಕೂಡ ಅಷ್ಟೇ ಕರ್ತಂದು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಪತ್ನಿ ಕೂಡ ಅಷ್ಟೇ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು. ಮನೆಯಲ್ಲಿ ಏನು 6 ಕೋಟಿ ಹಣ ಸಿಕ್ಕಿದ, ಹಣ ಎಲ್ಲವೂ ಕೂಡ ಅಷ್ಟೇ ನಮ್ಮ ಮಾವಂದು, ಅದು ಅಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪನ ಸಂಬಂಧಪಟ್ಟಂತದ್ದು. ಜೊತೆಗೆ ಆತನ ವ್ಯವಹಾರಗಳು ಏನು ಅನ್ನೋದ್ರ ಬಗ್ಗೆ ನಾವು ಯಾವುದೂ ಕೂಡ ಅಷ್ಟೇ ಕೇಳ್ತಾ ಇರಲಿಲ್ಲ. ಬದಲಾಗಿ ಆತ ದುಡ್ಡು ತಾಣ್ ಬರ್ತಿದ್ರು, ತಾಣ್ ಬಂದಂತ ದುಡ್ಡನ್ನ ಅವರ ಒಂದು ಕೊಠಡಿಯಲ್ಲಿ ಇಟ್ಕೊಳ್ತಾ ಇದ್ರು. ಅದು ಯಾರಿಗೂ ಕೂಡ ಅಷ್ಟೇ ನಾವು ತಗೊಂತಾ ಇರಲಿಲ್ಲ. ಒಂದು ದುಡ್ಡನ್ನ ಆ ಆಕ್ಸೆಸ್ ಕೂಡ ಅಷ್ಟೇ ನಮ್ಗೆ ಯಾರಿಗೂ ಕೂಡ ಇರಲಿಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಾಡಾಳ್ ವಿರೂಪಾಕ್ಷಪ್ಪನವರೇ ಈ ಎಲ್ಲಾ ರೀತಿಯಂತ ಒಂದು ವ್ಯವಹಾರಗಳನ್ನು ಕೂಡ ಮಾಡ್ತಾ ಇದ್ರು. ಜೊತೆಗೆ ಏನು ಈ ರೀತಿಯಾಗಿ ಲಂಚದ ರೂಪದಲ್ಲಿ ಪಡೆದಂತಹ ಹಣವನ್ನು ಅವರು ನೇರವಾಗಿ ಮನೆಗೆ ತಗೊಂಡು ಬಂದು ಅವರ ಒಂದು ಕೊಠಡಿಯಲ್ಲಿ ಇಟ್ಕೊಂತಿದ್ರು ಅನ್ನೋಂಥದ್ದು ಕೂಡ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಆ ಒಂದು ವಿಚಾರ ಅಷ್ಟೇ ಅಲ್ಲದೆ ಇನ್ನೂ ಉಳಿದಂತಹ ಒಂದಷ್ಟು ಆತನ ವ್ಯವಹಾರಗಳ ಕುರಿತಾಗಿ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಆದ್ರೆ ಆ ಮಾವ ಮತ್ತು ಗಂಡನ ವ್ಯವಹಾರಗಳು ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟವಾದಂತಹ ಮಾಹಿತಿ ನನಗಿಲ್ಲ. ಬದಲಾಗಿ ಅವ್ರು ಹಣವನ್ನ ತರ್ತಾ ಇದ್ರು, ತಂದಂತ ಹಣವನ್ನು ಇಡೋದನ್ನ ನೋಡಿದ್ದನ್ನು ಬಿಟ್ರೆ ಆ ಒಂದು ಹಣ ಎಷ್ಟು, ಎಲ್ಲಿಂದ ತಂದ್ರು, ಯಾವ ಒಂದು ವ್ಯವಹಾರ ಅದು ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಸೊಸೆ ಕೂಡ ಅಷ್ಟೇ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಹೇಳಿರುವಂತದ್ದು. ಸದ್ಯಕ್ಕೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಲೋಕಾಯುಕ್ತ ಅಧಿಕಾರಿಗಳು ಗೊತ್ತಾಗಿರುವಂತದ್ದು ಏನಂತಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪನವರೇ ಈ ಒಂದು ಟೆಂಡರ್ನ ಒಂದು ಬಿಲ್ಗಳನ್ನ ಪಾಸ್ ಮಾಡುವಂತಹ ವಿಚಾರವಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಹಣನೇ ಇರಬಹುದು ಇದು ಅನ್ನುವಂತ ಒಂದು ಸಸ್ಪೆಕ್ಟ್ ಕೂಡ ಇದೆ. ಜೊತೆಗೆ ಇಷ್ಟೊಂದು ದೊಡ್ಡ ಮಟ್ಟದ ಹಣ ಎಲ್ಲಿಂದ ತಂದ್ರು ಮತ್ತು ಯಾರೆಲ್ಲ 6 ಕೋಟಿ ಹಣವನ್ನು ಅವರಿಗೆ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸುವಂತದ್ದು. ಸದ್ಯಕ್ಕೆ ಸೊಸೆ ಸೇರಿದಂತೆ ಅವರ ಕುಟುಂಬಸ್ಥರ ಬ್ಯಾಂಕ್ ಖಾತೆ ವಿವರಗಳನ್ನು ಕೂಡ ಈಗಾಗಲೇ ಶೇಖರಣೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಅವರ ಅಕೌಂಟ್ಗೆ ಏನಾದ್ರೂ ದುಡ್ಡು ಹೋಗಿದೆಯಾ ಏನನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕ್ತಿದ್ದು ವಿರೂಪಾಕ್ಷಪ್ಪನಿಗಾಗಿ ಕೂಡ ಅಷ್ಟೇ ತೀವ್ರ ಹುಡುಕಾಟವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜು ಈ ಕ್ಷಣದ ಅಪ್ಡೇಟ್ಸ್ಗೆ. ಲೋಕ ಬಲೆಯಲ್ಲಿ ಮಾಡಾಳ್ ಕುಟುಂಬ ಸಿಕ್ಕಾಕೊಂಡ್ಬಿದ್ದಿದೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಚನ್ನಗಿರಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ, ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ಸಹಜವಾಗಿ ಕುತೂಹಲ ಇದೆ. ಶಿವಕುಮಾರ್ HSಗೆ ಚನ್ನಗಿರಿಯ ಬಿಜೆಪಿ ಟಿಕೆಟ್ ಸಿಗುವಂತ ಚಾನ್ಸಸ್ ಇದೆಯಂತೆ. ತುಮಕೋಸ್ ಮಾಜಿ ಅಧ್ಯಕ್ಷ ಶಿವಕುಮಾರ್ಗೆ ಈಗ ನಾಯಕರು ಕೂಡ ಹೇಳಿದಾರಂತೆ, ಕ್ಷೇತ್ರದಲ್ಲಿ ಸಕ್ರಿಯವಾಗಿ ನೀವು ಓಡಾಡಬೇಕು, ಈಗಲೇ ಜನಸಂಪರ್ಕವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳಿ. ಆಪ್ತರ ಜೊತೆಯಲ್ಲಿ ಶಿವಕುಮಾರ್ HS ಗುಪ್ತವಾಗಿ ಈ ಬಗ್ಗೆ ಸಭೆಯನ್ನು ನಡೆಸಿದ್ದಾರಂತೆ. ಈ ಬಾರಿ ಬಿಜೆಪಿ ಟಿಕೆಟ್ ನನಗೆ ಸಿಗುತ್ತೆ, ಹಾಗಾಗಿ ನಾನು ಎಲೆಕ್ಷನ್ ನಿಂತ್ಕೊಂಡ್ರೆ ನೀವೆಲ್ಲ ಸಹಕರಿಸಬೇಕು ಅಂತ ಹೇಳಿ ಆಪ್ತ ವಲಯದಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಗುಪ್ತ ಸಭೆಯನ್ನು ನಡೆಸಿ ಅಂತ ಮಾಹಿತಿ ಲಭ್ಯವಾಗಿದೆ. ಈಗ ಲೋಕಬಲಿಯಲ್ಲಿ ಮಾಡಾಳ್ ಕುಟುಂಬ ಸಿಲುಕಿರೋದ್ರಿಂದ ಅವ್ರ ಫ್ಯಾಮಿಲಿಯವ್ರಿಗೆ ಮತ್ತೆ ಟಿಕೆಟ್ ಕೊಟ್ರೆ ಅದು ವರ್ಕೌಟ್ ಆಗಲ್ಲ. ಸೊ ಹಾಗಾಗಿ ಬಿಜೆಪಿ ಅವ್ರ ಪ್ಲಾನ್ ಈಗ ಆಪ್ಷನ್ ಹುಡುಕ್ಲೇಬೇಕಾಗುತ್ತೆ, ಆಲ್ಟರ್ನೇಟಿವ್ ಯಾರಿದ್ದಾರೆ ಅಂತ ಹೇಳಿ. ಈಗ ಶಿವಕುಮಾರ್ HSಗೆ ಚನ್ನಗಿರಿ ಬಿಜೆಪಿ ಟಿಕೆಟ್ ಸಿಗುವಂತ ನಿರೀಕ್ಷೆಗಳಿದೆ. ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಓಡಾಡಿ ಜನಸಂಪರ್ಕ ಇಟ್ಕೊಳ್ಳಿ ಅಂತ ಹೇಳಿ ಆಲ್ರೆಡಿ ನಾಯಕರ ಸೂಚನೆ ಕೊಟ್ಟಿರೋದ್ರಿಂದ ಆಪ್ತರ ಜೊತೆಯಲ್ಲಿ ಶಿವಕುಮಾರ್ ಗುಪ್ತವಾಗಿ ಸಭೆಯೆಲ್ಲ ನಡೆಸಿ ಈ ಬಾರಿ ನನಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ, ನನಗೆ ಸಹಕರಿಸಬೇಕು ಅಂತೆಲ್ಲ ಕೇಳ್ಕೊಂಡಿದ್ದಾರೆ.
ಹಗರಣದಲ್ಲಿ ಈಗ ಮಾಡಾಳ್ ಸಿಕ್ಕಾಕೊಂಡ್ಬಿದ್ದಿರೋದ್ರಿಂದ ತನಿಖೆ ನಡಿಬೇಕಾಗತ್ತೆ. ಈಗ ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ತತ್ಕ್ಷಣಕ್ಕೆ ಇದೆಲ್ಲ ಸಾಲ್ವ್ ಆಗುವಂತ ವಿಷಯಗಳಲ್ಲ, ಅಂತ ಕೇಸು ಇದಲ್ಲ. ಸೊ ಹಾಗಾಗಿ ಶಿವಕುಮಾರ್ಗೆ ಚನ್ನಗಿರಿಯಿಂದ ಬಿಜೆಪಿ ಟಿಕೆಟ್ ನೀಡುವಂತ ನಿರೀಕ್ಷೆಗಳಿದೆ, ಸಾಧ್ಯತೆಗಳಿದೆ. ಈಗ 10 ವರ್ಷ ಅಡಿಕೆ ಬೆಳೆಗಾರರ ಸಂಘ ತುಮಕೋಸ್ನ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಆ ಮುಖಾಂತರ ಅವರಿಗೆ ಜನಸಂಪರ್ಕ ಇದೆ. ಇನ್ನು ಮಾಡಾಳ್ 2013ರಲ್ಲಿ ಕೆಜೆಪಿಗೆ ಹೋದಾಗ ಇವರೇ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಆ ಆಧಾರದ ಮೇಲೆ ಮತ್ತೆ ಈಗ ಬಿಜೆಪಿ ಟಿಕೆಟ್ ನೀಡುವಂತ ಚಾನ್ಸಸ್ ಇದೆ ಶಿವಕುಮಾರ್ಗೆ. ವೆಲ್ಕಮ್ ಬ್ಯಾಕ್. ಎಲೆಕ್ಷನ್ ಏನೋ ಹತ್ರ ಬರ್ತಾ ಇದೆ. ಈ ಟೈಮ್ನಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ನಡೆಸ್ತಾ ಇರ್ತಾರೆ, ಅದು ಕಾಮನ್. ಆದ್ರೆ ಬೆಂಗಳೂರಲ್ಲಿ ಅಭಿವೃದ್ಧಿ ಕಾಮಗಾರಿ ಕುಂಠಿತಗೊಳ್ತಾ ಇದೆ, ಅಂದ್ರೆ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಬಸವನಗುಡಿಯ ಫುಡ್ ಸ್ಟ್ರೀಟ್ನ ಹೈಟೆಕ್ ಕಾಮಗಾರಿ ಈ ತಿಂಗಳಲ್ಲಿ ಮುಗಿಬೇಕಾಗಿತ್ತದು ಆಕ್ಚುಲ್ ಆಗಿ ನೋಡೋದಾದ್ರೆ. ಆದ್ರೆ ವ್ಯಾಪಾರಸ್ಥರು ಕಾಮಗಾರಿ ಕುಂಠಿತದಿಂದಾಗಿ ಗೋಳಾಡ್ತಾ ಇದ್ದಾರೆ. ಕಾಮಗಾರಿಯಿಂದ ರಸ್ತೆ ಮೇಲೆಲ್ಲ ಧೂಳಿದೆ. ಮಳೆ ಬಂದ್ರೆ ಸೊಳ್ಳೆಗಳಿಂದ ಜನರಿಗೆ ನಿತ್ಯ ನರಕದ ದರ್ಶನ ಆಗ್ತಾ ಇದೆ. BWSSB ಪೈಪ್ ಹೊಡೆದು ನೀರು ಕೂಡ ಸೋರಿಕೆ ಆಗ್ತಾ ಇದೆ. ಇನ್ನು ಫುಡ್ ಸ್ಟ್ರೀಟ್ಗೆ ಹೋಗುವಂತ ಒಂದಿಷ್ಟು ಜನ ಇರ್ತಾರೆ, ಯೂಶುವಲಿ ಸಂಜೆ ಟೈಮ್ನಲ್ಲಿ ಅಲ್ಲಿ ಹೋಗೋರು, ಅವ್ರಿಗೂ ಕೂಡ ಕಿರಿಕಿರಿ ಆಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್. ಒಂದ್ ಕಡೆ ವ್ಯಾಪಾರಸ್ಥರಿಗೂ ಧೂಳು ಮತ್ತೆ ವ್ಯಾಪಾರ ಇಂತಿಷ್ಟು ಅಂತ ಒಂದು ಬೌಂಡ್ರಿ ಹಾಕೊಂಡಿರ್ತಾರೆ, ಅಂದ್ರೆ ಕಾಮಗಾರಿ ಇಂತಿಷ್ಟು ದಿನದಲ್ಲಾಗುತ್ತೆ, ತಿಂಗಳಲ್ಲಾಗುತ್ತೆ ಅಂತ ಹೇಳಿ. ಅದಾಗದೇ ಇದ್ದಾಗ ಸಹಜವಾಗಿ ಅವ್ರಿಗೂ ಲಾಸು. ಇನ್ನೊಂದು ಕಡೆ ಈ ಫುಡ್ ಸ್ಟ್ರೀಟ್ ಹೋಗ್ತಾ ಇರ್ತಾರಲ್ಲ ರೆಗ್ಯುಲರ್ ಆಗಿ, ಅವ್ರಿಗೂ ಈಗ ಕಷ್ಟ ಆಗ್ತಾ ಇದೆ. ಶರ್ಮಿತಾ, ನೀವು ಹೇಳಿದ್ ಕರೆಕ್ಟ್. ಈಗಾಗಲೇ BBMP ವಿವಿಪುರಂ ಫುಡ್ ಸ್ಟ್ರೀಟ್ ಅನ್ನ ಹೈಟೆಕ್ ಮಾಡಬೇಕು, ಚರ್ಚ್ ಸ್ಟ್ರೀಟ್ ಮಾದರಿಯಲ್ಲಿ ವಿವಿಪುರಂ ಫುಡ್ ಸ್ಟ್ರೀಟ್ ಅನ್ನು ಕೂಡ ಹೈಟೆಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು 6 ಕೋಟಿ ವೆಚ್ಚದಲ್ಲಿ 6 ಕೋಟಿ ಬಜೆಟ್ ಅನ್ನು ಇಟ್ಕೊಂಡು ವಿವಿಪುರಂ ಫುಡ್ ಸ್ಟ್ರೀಟ್ ಅನ್ನ ಅಭಿವೃದ್ಧಿ ಮಾಡೋಕೆ ಮುಂದಾಗಿದೆ. ಸುಮಾರೇನು ಮಿನರ್ವಾ ವೃತ್ತದಿಂದ ಸಜ್ಜನರ ವೃತ್ತದವರೆಗೂ 209 ಮೀಟರ್ ರಸ್ತೆಯನ್ನ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ 1.5 ತಿಂಗಳ ಹಿಂದೆ ಕಾಮಗಾರಿಯನ್ನ ಶುರು ಮಾಡಿದೆ. ಕಾಮಗಾರಿ ಏನೋ ಆರಂಭ ಮಾಡಿದೆ, ಆದ್ರೆ ಕಾಮಗಾರಿ ಆರಂಭವಾದ ಬಳಿಕ ಅಲ್ಲಿರುವಂತಹ ವ್ಯಾಪಾರಸ್ಥರಿಗೆ ಒಂದ್ ಕಡೆ ವ್ಯಾಪಾರ ಇಲ್ಲದೆ ಲಾಸ್ ಆಗ್ತಿದ್ರೆ, ಬರುವಂತಹ ಒಂದು ಫುಡ್ ಸ್ಟ್ರೀಟ್ಗೆ ಬರುವಂತಹ ಏನು ಆಹಾರ ಪ್ರಿಯರಿಗೆ ಕೂಡ ಸಂಕಷ್ಟ ಎದುರಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಕಾಮಗಾರಿಯ ವೇಳೆಯಲ್ಲಿ BWSS ಇರ್ಬೋದು, BBMP ಇರ್ಬೋದು, ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾಮಗಾರಿಯನ್ನು ಆರಂಭ ಮಾಡಬೇಕಾಗುತ್ತೆ. ಆದ್ರೆ ಈಗ BWSS ಪೈಪ್ಲೈನ್ ಹೊಡೆದೋಗಿ ಅಲ್ಲಿ ಸೊಳ್ಳೆಗಳಿರ್ಬೋದು, ಮತ್ತೆ ಕೊಳಚೆ ನೀರು ನಿಂತಿರೋದ್ರಿಂದಾಗಿ ಅಲ್ಲಿ ದುರ್ವಾಸನೆ ಕೂಡ ಬೀರುತ್ತಿರುವಂತದ್ದು. ಇದರಿಂದಾಗಿ ಈಗ ಈ ಏನು ಈ ಸೀಸನ್ ಇದೆ, ಕಾಲರ ರೋಗ ಹರಡುವಂತಹ ಸೀಸನ್ ಆಗಿರುತ್ತೆ. ಇದೊಂದು ಭಯ ಈಗ ಫುಡ್ ಸ್ಟ್ರೀಟ್ ನ ಜನರಿಗೆ ಎದುರಾಗಿರುವಂತದ್ದು. ಒಂದ್ ಕಡೆ ವ್ಯಾಪಾರ ಇಲ್ಲದೆ ವ್ಯಾಪಾರಸ್ಥರು ಕಂಗಾಲಾಗಿದ್ರೆ, ಏನು ರಸ್ತೆ ಬದಿಯಲ್ಲೇ ವ್ಯಾಪಾರಸ್ಥರು ವ್ಯಾಪಾರವನ್ನ ಮಾಡೋಕೆ ಮುಂದಾಗಿರುವಂತದ್ದು. ಏನು ಒಂದ್ ಕಡೆಯಿಂದ ಧೂಳಿದೆ, ಆ ಧೂಳಿನಲ್ಲೇ ಏನು ಗ್ರಾಹಕರು ಬಂದಲ್ಲಿ ಖಾದ್ಯಗಳನ್ನ ಸೇವನೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಜ್ವರ, ಶೀತ, ಕೆಮ್ಮು ಮುಂತಾದಂತಹ ರೋಗಗಳು ಕಾಣಿಸಿಕೊಳ್ಳುವಂತಹ ಏನು ಅಪಾಯ ಕೂಡ ಎದುರಾಗಿರುವಂತದ್ದು. ಜೊತೆಗೆ ರಿಪೋರ್ಟ್ ಕೂಡ ಆಗಿದೆ, ಏನು ವಿವಿಪುರಂ ಫುಡ್ ಸ್ಟ್ರೀಟ್ ನಲ್ಲಿ ಬಂದ್ಬಿಟ್ಟು ಆಹಾರ ಖಾದ್ಯಗಳನ್ನ ಸೇವನೆ ಮಾಡಿ ಜ್ವರ ಮತ್ತು ಶೀತ, ಕೆಮ್ಮು ಮುಂತಾದ ಲಕ್ಷಣಗಳು ಕಂಡು ಬಂದಿರುವಂತಹ ಕೇಸ್ಗಳು ಕೂಡ ರಿಪೋರ್ಟ್ ಆಗಿರುವಂತದ್ದು. BWSSB ಏನ್ ಪೈಪ್ಲೈನ್ ಇದೆ, ಆ ಪೈಪ್ಲೈನ್ ಹೊಡೆದೋಗಿ ಈ ರೀತಿಯಾದ ಸಮಸ್ಯೆ ಆಗ್ತಿದೆ. ಒಂದ್ ಕಡೆಯಿಂದಾಗಿ ನೀವು ಅಭಿವೃದ್ಧಿ ಕಾಮಗಾರಿಯನ್ನ ಮಾಡ್ತಿದ್ದೀರಿ, ನಮಗೆ ಖುಷಿಯ ವಿಚಾರ. ಆದ್ರೆ ಮಾಡುವಂತಹ ಕೆಲಸವನ್ನ ವೇಗವಾಗಿ ಮಾಡಿದ್ರೆ ಒಂದ್ ರೀತಿಯಲ್ಲಿ ನಮಗೆ ವ್ಯಾಪಾರದಲ್ಲಿ ಆಗೋ ಲಾಸ್ ಕೂಡ ನಮಗೆ ತಪ್ಪುತ್ತೆ, ಜೊತೆಗೆ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀಳೋದು ಕೂಡ ತಪ್ಪುತ್ತೆ ಅನ್ನುವಂಥ ಮಾತನ್ನ ಅಲ್ಲಿ ವಿವಿಪುರಂ ಫುಡ್ ಸ್ಟ್ರೀಟ್ನ ವ್ಯಾಪಾರಸ್ಥರು ಮತ್ತೆ ಜನರು ಹೇಳ್ತಿರುವಂತದ್ದು. ಒಂದ್ ಕಡೆಯಿಂದ ಇದ್ರ ಬಗ್ಗೆ BBMPಯ ವಿಶೇಷ ಆಯುಕ್ತರು ರವೀಂದ್ರ ಅವರನ್ನು ಕೇಳಿದಂತ ಸಂದರ್ಭದಲ್ಲಿ ಕಾಮಗಾರಿ ಆಗುವಂತಹ ವೇಳೆಯಲ್ಲಿ ಈ ಎಲ್ಲ ಸಮಸ್ಯೆಗಳು ಕಾಮನ್ ಆಗಿರುತ್ತೆ, ಅದಾದ ಬಳಿಕ ಜನರಿಗೆ ಉಪಯೋಗವಾಗುವಂತಹ ಕೆಲಸವನ್ನ ನಾವು ಮಾಡ್ತಿದೀವಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಈಗ ಬೆಂಗಳೂರಿನಲ್ಲಿ H5N2 ಏನು ಈ ಹೊಸ ವೈರಸ್ ಕಾಣಿಸ್ಕೊಂಡಿದೆ, ಇದರ ಭೀತಿ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಜ್ವರ, ಶೀತ, ಕೆಮ್ಮು ಲಕ್ಷಣಗಳು ಎದುರಾಗ್ತಿದೆ. ಜೊತೆಗೆ ಈ ರೀತಿಯಾಗಿ ಏನು ಶುಚಿತ್ವ ಇಲ್ಲದ ಆಹಾರವನ್ನು ಸೇವಿಸುವುದರಿಂದ ಕೂಡ ಜನರಿಗೆ ಆರೋಗ್ಯ ಆತಂಕ ಎದುರಾಗುವಂತಹ ಸಂಭವ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ರಂಜನ್, ಈ ಕ್ಷಣದ ಅಪ್ಡೇಟ್ಸ್ಗೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.